ಮಂತ್ರಾಲಯನ ಮುಗಿಸಿ ನೆಕ್ಸ್ಟ್ ಬಂದಿದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ. ನೋಡ್ತಿರ್ಬೋದು ದೊಡ್ಡ ಸ್ಟ್ಯಾಚು. ಸೊ ಆಟೋ ತೊಗೊಂಡಿದ್ದೀವಿ, 1100 ರೂಪಾಯಿ ನಮಗೆ ಪರ್ ಡೇ. ನಾವು 8 ಜನ ಇದ್ದೀವಿ. ಸೊ ಅಷ್ಟು ಜನಕ್ಕೂ ಇಲ್ಲಿ ಏನೇನು ಸುತ್ತಮುತ್ತ ಪ್ಲೇಸಸ್ ನಮ್ಗೇನು ತೋರಿಸ್ತಾರೆ ನಾನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಅಷ್ಟು ಪ್ಲೇಸಸ್ ಇಲ್ಲಿದೆ, ಬನ್ನಿ ಹೋಗೋಣ. ಎಲ್ರು ಬಾಸ್ ಎಷ್ಟು ಅಡಿ ಎತ್ತರ ಇರ್ಬೋದು? 32. ಎಲ್ಲಿ ನೋಡಿದ್ರೆ 32 ಎಷ್ಟು? 32. ಪ್ಲೇಸ್ ತುಂಬ ಚೆನ್ನಾಗಿದೆ ಗೈಸ್, ಪೀಸ್ ಆಗಿದೆ. ಹಾಂ ಎತ್ತರಪ್ಪ, ನಾನು ನೋಡ್ತೀನಿ, ವಿಡಿಯೋ ಮಾಡ್ತೀನಿ. ಹಾಂ ಎತ್ತೆ ಹಾಂ ಹಾಂ ಊಟ ಮಾಡ್ಕೊಂಡ್ಬಿಟ್ಟು ಗೈಸ್ ನಾವು ಮುಗಿಸಿ ಇಷ್ಟು ಹೊಡ್ತಾ ಇದ್ದೀವಿ. ನಾನು ಸ್ಯಾರಿ ಹಾಕೊಂಡಿದ್ದೆ, ಚೇಂಜ್ ಮಾಡಿಬಿಟ್ಟೆ. ಎಲ್ಲ ಕಡೆ ಸೌಂಡು ಜಾಸ್ತಿ ಏನು ಕೇಳಿಸಲ್ಲ. ಸೊ ನಾವು ವಾಪಸ್ ಹೊರಡ್ತಾ ಇದ್ವಿ. ಇದು ಮುಗೀತು, ನೆಕ್ಸ್ಟ್ ಹೋಗ್ಬೇಕು. ಸೊ ಗೈಸ್ ಈಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಫ್ರಂಟ್ ಗೇಟ್ ತೋರಿಸ್ತೀನಿ. ನಾವು ಸ್ವಲ್ಪ ಈ ಥರ ಇಂದ ಹೋಗ್ತಾ ಇದ್ದೀವಿ. ಕಾಲು ಅಲ್ಲಿ ಸೇವೆ ಮಾಡೋದ್ರಿಂದ ಹತ್ತಕ್ಕಾಗ್ತಾ ಇಲ್ಲ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಎಂಟ್ರೆನ್ಸ್ ತೋರಿಸ್ತೀನಿ. ಇದು ಪಂಚಮುಖಿ ಆಂಜನೇಯ, ರಾಯರಿಗೆ ಆಂಜನೇಯ ದರ್ಶನ ಕೊಟ್ಟಂಥ ಸ್ಥಳ ಇದು. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಗರ್ಭಗುಡಿ ಆಗಲ್ಲ, ಬಟ್ ತುಂಬ ಪವರ್ಫುಲ್ ನೋಡಿ. ಇದು ಎಂಟ್ರೆನ್ಸು. ಅಲ್ಲೊಂದಷ್ಟು ಸ್ಟೆಪ್ಸ್ ಇದೆ, ಹತ್ಕೊಂಡು ಬರಬೇಕು ಅಷ್ಟೇ. ಸ್ವಲ್ಪನೇ ಸ್ಟೆಪ್ಸ್ ಇರೋದು. ಹತ್ಕೊಂಡ್ಬಂದರೆ ಪಂಚಮುಖಿ ಆಂಜನೇಯಗೆ ಫಸ್ಟು ಇಲ್ಲಿಂದ ಕ್ಯೂವಲ್ಲಿ ಒಳಗಡೆ ಪಂಚಮುಖಿ ಆಂಜನೇಯ ಇದ್ದಾರೆ. ಆದ್ರೆ ಹಿಂದಗಡೆ ಲಕ್ಷ್ಮೀ ಟೆಂಪಲ್ ಇದೆ, ಅದು ನಾನು ಹೋಗ್ತಾ ತೋರಿಸ್ತೀನಿ. ವೆದರ್ ತುಂಬ ಚೆನ್ನಾಗಿದೆ ಗೈಸ್. ಪಂಚಮುಖಿ ಆಂಜನೇಯ ಏನು ಟೆಂಪಲ್ ಇದೆ ಅಲ್ಲಿ ನೀವು ನೋಡೋಕ್ಕೆ ವಿಶೇಷವಾಗಿರೋದಂದರೆ ಈ ಕಲ್ಲು ಬಂಡೆಗಳು ನೋಡಿ. ಇಷ್ಟು ಚಿಕ್ಕ ಕಲ್ಲು ಮೇಲೆ ಇಷ್ಟು ದೊಡ್ಡ ಬಂಡೆ ಕೂತೈತೆ. ಏನೂ ಸಪೋರ್ಟ್ ಇಲ್ಲ ಗೈಸ್. ಇಲ್ಲೊಂದು ಹಿಂದೆಗಡೆ ಒಂದು ಚಿಕ್ಕ ಬಂಡೆ ಇದೆ. ಹಿಂಗೆ ಇಲ್ಲಿ ಎಲ್ಲ ಫೇಮಸ್ ಇದೆ. ಮುಂದೆ ಹೋಗ್ತಾ ಹಿಂದೆಗಡೆ ಲಕ್ಷ್ಮೀ ದೇವಸ್ಥಾನಕ್ಕೆ ಇದೇ ಥರ ಇದೆ, ತೋರಿಸ್ತೀನಿ. ಎಲ್ಲ ಕಲ್ಲುಗಳನ್ನೂ ತೋರಿಸ್ತೀನಿ. ಇದರಲ್ಲಿ ವಿಶೇಷ ಅಂದರೆ ಈ ಥರನೇ. ಸೊ ಗೈಸ್ ಇಲ್ಲಿ ಪಂಚಮುಖಿ ಆಂಜನೇಯ ಮುಗಿಸಿ ಹಿಂಗೆ ಬ್ಯಾಕ್ ಸೈಡಲ್ಲಿ ಹೋದರೆ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ದೂರ ನಡಿಬೇಕು. ಅದಕ್ಕೆ ನಾವು ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಲಕ್ಷ್ಮೀ ದೇವಸ್ಥಾನ ತುಂಬ ಚೆನ್ನಾಗಿದೆ ಗೈಸ್. ಅದು ಬಂಡೆಗಳ ಮಧ್ಯೆನೇ ಪಂಚಮುಖಿ ಆಂಜನೇಯನೂ ಇರೋದು, ಇದು ಹಂಗೆ ಇರೋದು. ಬನ್ನಿ ನೋಡೋಣ ಒಳಗೆ ಹೆಂಗಿದೆ ನೋಡಿ. ಬಂಡೆಗಳು ನೋಡಿ ಗೈಸ್. ಎಲ್ಲ ವಿಶೇಷ ಅಂದರೆ ಅದೇ ನೋಡೋಕ್ಕೆ ಚೆಂದ. ವೆದರು ಸಖತ್ತಾಗಿದೆ, ಸಖತ್ತಾಗಿ ಸಪೋರ್ಟ್ ಮಾಡ್ತಾಯಿತ್ತು ವೆದರ್ ಮಾತ್ರ. ಈ ಟೈಮಲ್ಲಿ ಮಸ್ಟ್ ವಿಸಿಟ್ ಅಂದರೆ ಮಂತ್ರಾಲಯ. ಹಾಂ ನೋಡಿ ಗೈಸ್, ಆ ಮೇಲ್ಗಡೆ ಎಷ್ಟು ದಪ್ಪ ಬಂಡೆ ಇದೆ. ಅದು ಒಳ್ಳೆ ನಾವೇ ಜೋಡಿಸಿಟ್ಟಂಗೈತೆ ಬಂಡೆಗಳು. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ಈ ಟೈಮಲ್ಲಿ ಬನ್ನಿ ಮಂತ್ರಾಲಯಕ್ಕೆ, ಬಿಕಾಸ್ ತಣ್ಣಗಿರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಈ ಟೈಮಲ್ಲಿ ತುಂಬ ಚೆನ್ನಾಗೈತೆ. ಆರಾಮಾಗಿ ದರ್ಶನ ಮಾಡ್ತಾ ಇದ್ದೀವಿ ನಾವು. ಲಕ್ಷ್ಮೀ ದೇವಿ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ಮಹಾಲಕ್ಷ್ಮೀ ದೇವಿ. ಮೊದಲ ನೀವು ಮಂತ್ರಾಲಯದಲ್ಲೇ ಗುರುಗಳು ದರ್ಶನ ಮಾಡ್ಕೊಂಡ್ ಬಂದ್ರ, ಮಠ ನೋಡ್ಕೊಂಡ್ ಬಂದ್ರ. ಮಂತ್ರಾಲಯದಲ್ಲಿ ರಾಯರ್ದು ಆ ಗುರುಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಬಿಚ್ಚರಲ್ಲಿ ಅಪ್ಪನಾಚಾರ್ಯ ಇದ್ದಾರೆ ನೋಡಿದ್ರ. ಆ ಅಪ್ಪನಾಚಾರ್ಯ ಮನೆಯಲ್ಲಿ ರಾಯರ ಶಿಷ್ಯರ ಮನೇಲಿ ಇದ್ರು. ಅಲ್ಲಿಂದ ರಾಯರ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ರಾಘವೇಂದ್ರ ಸ್ವಾಮಿಗಳು. ಅಮ್ಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡಿದ್ರು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಆದಿಶಕ್ತಿ ಅನುಗ್ರಹ ತಗೊಂಡ ಮೇಲೆ ಆ ಪಂಚಮುಖಿ ಆಂಜನೇಯ ಸಮತ್ರ 12 ವರ್ಷದಲ್ಲಿ ಗುರುಗಳ ತಪಸ್ಸು ಮಾಡಿದ್ರು. 16ನೇ ಶತಮಾನದಲ್ಲಿ ಅಲ್ಲಿ ತಪಸ್ಸು ಮೆಚ್ಚಿಕೊಂಡು 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಅಗ್ಗು ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ರು. ಅಲ್ಲಿಗೆ ಮೇಲೆ ಉದ್ಭವ ಪಾದಗಳಿಂದ ನೋಡಿದ್ರೆ ಆಂಜನೇಯ ಪಾದಗಳು. ಆಂಜನೇಯ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರ್ತಿಸ್ಕೊಡ್ದು ಸ್ವಯಂ ಪಾದಗಳವು. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಹೇಗಿರ್ಬವರಹ ಇವರು 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರಕ್ಕೆ ಪಂಚಮುಖದ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಗುರುಗಳ ರಾಯರ ಆಶೀರ್ವಾದ ಪಡ್ಕೊಂಡು ಮಂತ್ರಾಲಯದಲ್ಲಿ ಹೋಗಿ ಅಲ್ಲಿ ನೋಡಿದ್ರ ಮಾಂಚಲಮ್ಮ ರಾಯರ ಪಕ್ಕದಲ್ಲಿದೆ. ಮಾಂಚಲಮ್ಮ ಇರ್ಲಿ ತಲೆ ಕೊಟ್ಟಿದ್ದಲ್ಲ ಅಮ್ಮ. ಮಂತ್ರಾಲಯದಲ್ಲಿ ಬೃಂದವನಾಗಿದ್ರ. ಇಲ್ಲಿ ಕಮಲಾಸ್ತ್ರದಿಂದ ಈ ಮಹಾಲಕ್ಷ್ಮೀ ದೇವಿ, ಕಮಲಾಸ್ತ್ರದಿಂದ ಶಂಕುಚಕ್ರ ಒಡಮರದಂತ ಲಕ್ಷ್ಮೀ ದೇವಿ. ಇಲ್ಲಿ ಆಂಜನೇಯ ಸ್ವಾಮಿ ಪಾದರಕ್ಷೆ ಇದೆ ನೋಡಿ ಗೈಸ್. ಇದು ನೋಡೋಕ್ಕೆ 2 ಕಣ್ಣು ಸಾಲದು ನಿಜವಾಗ್ಲೂ. ಇದೊಂದು ಚಿಕ್ಕ ಟೆಂಪಲ್ ಮತ್ತು ಈ ಟೆಂಪಲ್ ಎರಡರಲ್ಲೂ ಆಂಜನೇಯ ಸ್ವಾಮಿ ಪಾದರಕ್ಷೆ ಇದೆ. ನಂತರ ನಾವು ಬಂದಿದ್ದೆ ಅಪ್ಪಣ್ಣಾಚಾರ್ಯರ ಮನೆಗೆ. ಅಪ್ಪಣ್ಣಾಚಾರ್ಯರು ಬಂದು ರಾಘವೇಂದ್ರ ಸ್ವಾಮಿಯ ಶಿಷ್ಯರು.
ಸೊ ರಾಘವೇಂದ್ರ ಸ್ವಾಮಿಗೆ ಅಪ್ಪಣ್ಣಾಚಾರ್ಯರು ಕೇಳ್ಕೊಂಡಾಗ ಅವರು ಇಲ್ಲಿ 13 ವರ್ಷ ವಾಸವಿದ್ರಂತೆ. ಇದು ಆ ಮನೆಯ ವಿಶೇಷ. ಅಲ್ಲಿನ ಹಿಸ್ಟ್ರಿನ ನಾನು ನಿಮಗೆ ಅವರು ಹೇಳ್ತಾರೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಠಲನ ವಿಗ್ರಹ ಬಂದು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂಥ ವಿಗ್ರಹ ಇದು. ನೀವು ಇದೀರಲ್ಲ, ಈ ಮನೆ ಅಪ್ಪಣ್ಣಾಚಾರ್ಯರು ವಾಸ ಇದ್ದಂಥ ಮನೆ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗೆ ಅಂತರಂಗ ಶಿಷ್ಯರು, ತುಂಬಾ ಹತ್ತಿರವಾದ ಒಂದು ಶ್ಲೋಕ ಇದೆಯಲ್ಲ, ಒಂದು ಸ್ತೋತ್ರ, ರಾಯರ ಸ್ತೋತ್ರ, ಪೂಜ್ಯಾಯ ರಾಘವೇಂದ್ರಾಯ ಏನಿದೆಯಲ್ವ, ಅದನ್ನ ಬರೆದರೆ ಅಪ್ಪಣ್ಣಾಚಾರ್ಯರು. ಈ ಭಾಗಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಾಗ ಈ ಮನೇಲಿ ಇರ್ರಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಕೇಳ್ತಾರೆ ಅಪ್ಪಣ್ಣಾಚಾರ್ಯರು. ಹಂಗೆ 13 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಇದೇ ಮನೇಲಿ ಇರ್ತಾರೆ. ಹೊರಗಡೆ ಏನು ರಂಗೋಲಿ ಹಾಕಿದಾರಲ್ಲ ಆ ಜಾಗದಲ್ಲಿ ರಾತ್ರಿ ಹೊತ್ತು ವಿಶ್ರಾಂತಿ ಪಡಿತಾ ಇದ್ರು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದು ಪಾಂಡುರಂಗ ವಿಠಲ ಮೂರ್ತಿ ಅಲ್ಲಿದೆ. ಸೊ ಹಂಗೆ ಇಲ್ಲಿ ತೆಂಗಿನಕಾಯಿ ಇಟ್ಟಿದ್ದೀವಲ್ಲ, ಈ ಜಾಗದಲ್ಲಿ ಕೆಳಗಡೆ ಒಂದು ಹುತ್ತ ಇತ್ತು, ಹುತ್ತದಲ್ಲಿ ಒಂದು ಸರ್ಪ ಇತ್ತು, ಕೃಷ್ಣ ಸರ್ಪ ಅಂತ ಅದ್ರ ಹೆಸರು. ಮೇಲ್ಗಡೆ ಪ್ರಾಣ ದೇವರಿಗೆ ನೈವೇದ್ಯ ಮಾಡಿದಿರೋ ಹಾಲು ಹೊರಗಡೆ ಇಟ್ಟಾಗ ಪ್ರತಿನಿತ್ಯದಲ್ಲಿ ಆ ಸರ್ಪ ಬಂದು ಹಾಲು ಕುಡಿದು ವಾಪಸ್ ಸರ್ಪ ಹುತ್ತಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಒಂದು ದಿವಸ ಕೇಳಿದ್ರಂತೆ ಅಪ್ಪಣ್ಣಾಚಾರ್ಯರು, ಈ ಹಾವು ಸ್ವಲ್ಪ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆಲ್ಲ ಹೆದರಿಕೆ ಬರಂಗಿದೆ, ಮತ್ತು ಈ ಹಾವು ಏನೋ ತೊಂದರೆ ಆಗ್ಬೋದು, ಏನು ಮಾಡ್ಬೋದು ಅಂದರೆ ರಾಯರು ಅವಾಗ ಅನುಗ್ರಹ ಮಾಡಿ, ನೀನು ಇಲ್ಲೇ ಶಿಲೆಯಾಗಿರೋ, ಮನೇಲಿ ಹುತ್ತಾ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿದ್ಮೇಲೆ ಆ ಹಾವೇ ಇಲ್ಲಿ ಶಿಲೆಯಾಗಿರೋದು. ಇದನ್ನು ಕೃಷ್ಣ ಸರ್ಪ ಅಂತ. ಯಾಕೆ ಅಂದರೆ ತನ್ನ ಹೆಡೆಯಲ್ಲಿ ಬಾಲಕೃಷ್ಣನ ರೂಪ ಇದೆ. ಮೇಲ್ಗಡೆ ಏನು ಬಾಲಕೃಷ್ಣನ ಫೋಟೋ ಇದೆಯಲ್ಲ, ಆಮೇಲೆ ಅಬ್ಸರ್ವ್ ಮಾಡಿ, ಅಲ್ಲಿ ಬಾಲಕೃಷ್ಣ ಶಂಕು ಚಕ್ರ ಇದೆ. ಹಾಗಾಗಿ ಇದನ್ನು ಕೃಷ್ಣ ಸರ್ಪ ಅಂತ ಕರೀತಾರೆ. ಇಲ್ಲಿ ಪ್ರತಿ ಮಂಗಳವಾರ ಮತ್ತೆ ಸೃಷ್ಟಿ ದಿವಸ ವಿಶೇಷ ಪೂಜೆ ಆಗುತ್ತೆ. ಯಾರಿಗಾದ್ರೂ ಏನಾದ್ರು ಕಾರ್ಯ ಆಗದೆ ಇದ್ರೆ ಇಲ್ಲಿ ತೆಂಗಿನಕಾಯಿ ಮೂಲಕ ಸಂಕಲ್ಪ ಮಾಡ್ತಾರೆ. ತೆಂಗಿನಕಾಯಲ್ಲಿ ನಿಮ್ಮ ಹೆಸರು ಗೋತ್ರ ಇಟ್ಟು ಏನು ಕೆಲಸ ಆಗಬೇಕು ಆ ಕೆಲಸ ಕೇಳ್ಕೊಂಡ್ರೆ 108 ದಿವಸದಲ್ಲಿ ಆ ಕೆಲಸ ಆಗುತ್ತೆ. ಯಾರಾದರೂ ಪಂಚಾಮೃತ ಅಭಿಷೇಕ ಬರೆಸ್ಬೇಕು ಅಥವಾ ಸೇವೆ ಬರೆಸ್ಬೇಕು ಅಂದರೆ ಬರೆಸ್ಬೋದು. ನಿಧಾನಕ್ಕೆ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಈ ಜಾಗ ಬಂದು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡಿತಿದ್ದ ಜಾಗ ಅಂತೆ. ಎಂಥ ಒಳ್ಳೆ ಜಾಗ, ಅದನ್ನು ನೋಡಿ ನಮಗೆ ಏನೋ ದೇವರು ನಿಜವಾಗ್ಲೂ ಬಂದು ಆಶೀರ್ವಾದ ಮಾಡಿದ ಥರ ಇತ್ತು. ನಮಗಂತೂ ತುಂಬ ಖುಷಿಯಾಯಿತು. ನೆಕ್ಸ್ಟ್ ಬಂದ್ವಿ ನಾವು ಮಂಚಾಲೆಗೆ, ಏಕಶಿಲಾ ಬೃಂದಾವನಕ್ಕೆ. ಅಲ್ಲಿ ಅನ್ನ ಪ್ರಸಾದ ನಡೀತಾ ಇತ್ತು. ಸೊ ಊಟ ಮಾಡ್ಕೊಂಡ್ವಿ. ತುಂಬ ಮಳೆ ಇದ್ದ ಕಾರಣ ಅಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಅದಕ್ಕೆ ಇಲ್ಲೆಲ್ಲ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಊಟ ಮಾಡಿಕೊಂಡು ಮಳೆ ನಿಲ್ಲೋಷ್ಟರೊಳಗಡೆ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ಮಳೆ ನಿಂತಿಲ್ಲ. ಆ ಮಳೆಯಲ್ಲೇ ದರ್ಶನ ಮಾಡಿಕೊಂಡು ನಾವು ವಾಪಸ್ ಬಂದ್ವಿ. ಸೊ ಇಲ್ಲಿ ಅನ್ನದಾನ ವಾರದಲ್ಲಿ 3 ದಿವಸ ನಡೆಯುತ್ತಂತೆ. ಅದಾದಮೇಲೆ ನಾವು ಹೋಗಿ ಊಟ ಮಾಡಿಕೊಂಡು ಏಕಶಿಲಾ ಬೃಂದಾವನನ ನೋಡೋಣ ಅಂತ ಹೋದ್ವಿ. ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾವು ಅಲ್ಲಿನ ಹಿಸ್ಟ್ರಿ ಕೂಡ ಅವರು ಹೇಳ್ತಾರೆ. ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ನಾನು ತೋರಿಸ್ತೀನಿ. ನಾನು ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ, ಫುಲ್ಲು ನಾನು ಹಿಸ್ಟ್ರಿಗಳೆಲ್ಲ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲ ಹಿಸ್ಟ್ರಿಗಳನ್ನೂ ತಿಳ್ಕೊಳ್ಳಿ, ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಅಲ್ಲೇ ದಡೆಯಲ್ಲಿದ್ದ ನದಿ, ನಾವು ಲಾಸ್ಟ್ ಟೈಮ್ ಹೋದಾಗ ನೀರು ಅಷ್ಟಿರಲಿಲ್ಲ. ಈ ಸರಿ ನೀರು ನೋಡಿ ನಮಗೆ ನಿಜವಾಗ್ಲೂ ಶಾಕ್ ಆಯಿತು. ಅಷ್ಟು ನೀರಿತ್ತು. ಈವನ್ ರಾಘವೇಂದ್ರ ಸ್ವಾಮಿಗಳ ಮಠದ ಹತ್ರನೂ ತುಂಬ ನೀರಿತ್ತು. ಅಲ್ಲಿ ಯಾರಿಗೂ ಅಲೋನೇ ಮಾಡ್ತಿರ್ಲಿಲ್ಲ ಸ್ನಾನ ಮಾಡೋಕ್ಕೆ. ಇಲ್ಲೂ ಅಷ್ಟೇ. ಮಳೆ ಇದ್ದ ಕಾರಣ ಎಲ್ಲ ನದಿಗಳು ತುಂಬಿ ಹರಿತಿದ್ವು. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು. ತುಂಬ ತಣ್ಣಗಿತ್ತು. ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು. ನೀರಲ್ಲೇನು ಆಟಾಡೋಕ್ಕಾಗಲಿಲ್ಲ. ಈ ಊರ ಹೆಸರು ಬಂದು ಬಿಚ್ಚಾಲಯ ಅಂತ ಕರೀತಾರೆ. ಹಳೆಯ ಹೆಸರು ಬಿಚ್ಚಾಲಯ, ಇವಾಗಿನ ಹೆಸರು ಬಂದು ಬಿಚ್ಚಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆಯ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಊರು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗ್ತಿನ ಮುಂಚೆ 13 ವರ್ಷ ಕಾಲ ರಾಯರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಿಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದ್ದಾರೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಹಬ್ಬದಲ್ಲಿ ಊರಣದ ಕಡುಬು ಅಂತ ಮಾಡ್ತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡ್ಬೋದು
ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳಕಲ್ ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ ಮೇಲ್ಗಡೆ ಬರೆದಿರ್ತಾರೆ. ಇದು ಬಂದು ಅಪ್ಪಣ್ಣಾಚಾರ್ ಅವರ ಬೃಂದಾವನ ಅಲ್ಲ, ಇದು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅಪ್ಪಣ್ಣಾಚಾರ್ ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದ್ದು. ಮಂತ್ರಾಳದಲ್ಲಿ ಇರೋದು ಬಂದು ರಾಯರು ಜೀವಂತವಾಗಿ ಕೂತಿದ್ದು ಮೂಲ ಬೃಂದಾವನ ಅಂತ ಕರೀತಾರೆ. ಆ ರಾಯರ ಮೂಲ ಬೃಂದಾವನ ಆದ್ಮೇಲೆ ಇದೇ ಕ್ಷೇತ್ರದಲ್ಲಿ ಅವರು ಶಿಷ್ಯರು ಸ್ಥಾಪನೆ ಮಾಡಿದಂತಹ ಒಂದೇ ಶಿಲೆಯಲ್ಲಿ ಬೃಂದಾವನ. ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ್ಯಗೆ ಅವರ ಶಿಷ್ಯರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ. ನೀವು ಬಂದಿದಂತ ಈ ಜಾಗ, ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ ಅವರ ಬಂದು ಇವಾಗೂ ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಕಾಲಜ್ಜಿಗಳು ಬಂದಿರ್ತವೆ. ಇವಾಗಿರುವರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಈ ಕ್ಷೇತ್ರದಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ, ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಇರೋ ಕಾಲದಲ್ಲಿ ಇಲ್ಲಿ ಏನು ಪೂಜೆ ಪುನಸ್ಕಾರ ಪ್ರಾರಂಭವಾಗಿದೆನೋ ನಾವಿಲ್ಲಿ ಅದೇ ಮುಂದುವರಿಸ್ಕೊಂಡ್ ಬರ್ತಾ ಇದೆ. ಪ್ರತಿನಿತ್ಯನೋ 1,000 ಅಂತ ಹಿಡಿದು 2,000 5,000 ಜನಕ್ಕೂ ಮೇಲೇನೋ ನಾವಿಲ್ಲಿ ಪ್ರತಿನಿತ್ಯನೋ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಇಷ್ಟೋ ತನಕ ನಡೀತು. ಒಂದು 10 ನಿಮಿಷ ಹಿಂದ್ಗಡೆ ಕ್ಲೋಸ್ ಆಯಿತು. ಈ ಕ್ಷೇತ್ರದಲ್ಲಿ ರಾಯರ ವಾರ ಬರ್ತಲ್ವಾ, ಗುರುವಾರ ಮಾತ್ರ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ಮಕ್ಕಳೇ ಆಗ್ಲಿ ಆರೋಗ್ಯ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ, ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ಜಾಬ್ ಆಗಲಿ, ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಕಾಲ ಸರ್ಪದೋಷ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ನಾನು ಹೇಳ್ತಿರೋದಲ್ಲ. ಇದು ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ಇಲ್ಲಿ ಏನಾರ ಮೈಲಿಗಾದ್ರೆ ವ್ಯತ್ಯಾಸ ಆದ್ರೆ ಅಪವಿತ್ರ ಆದ್ರೆ ಹಾವುಗಳೆಲ್ಲ ಹೊರಗೆ ಬಂದ್ಬಿಡ್ತಾವೆ. ಯಾರಿಗೇನು ಮಾಡಲ್ಲ, ಎಚ್ಚರಿಕೆ ಕೊಡ್ತದೆ. ರಾಘವೇಂದ್ರ ಸ್ವಾಮಿಗಳವರ ಇರೋ ಕಾಲದಲ್ಲಿ ಬಂದಿದಂತ ಪೂಜೆ 48 ದಿವಸ ನಾಗಮಂಡಲ ಗೃಹಮಂಡಲ ಪೂಜಾ ಅಂತ ನಡೀತದೆ. ರಾಯರ ಮೇಲೆ ಹಾಕಿದ ವಸ್ತ್ರ ಫೋಟೋ ಗುರುವಾರ ಯಾರು ಬೇಡಿಕೆ ಸಮೇತ ಮಾಡಿಸ್ತಾರೋ ಅವರಿಗೆ ಹೋಮಗಳಾಗತ್ತೆ. ಈ ಕ್ಷೇತ್ರದಲ್ಲಿ 1 ದಿವಸ ಅನ್ನದಾನ ಸೇವೆ ಅಂತ ಹಿಡಿದು ಶಾಶ್ವತ ಅನ್ನದಾನ ಸೇವೆಗಳಿರುತ್ತೆ. ಎಲ್ಲರಿಗೂ ಗುಡಿ ಸ್ಟೋರಿ ಕೇಳಿದ್ಮೇಲೆ ರಾಯರ ಪ್ರಸಾದ ಕೊಡ್ತಾರೆ, ಇಸ್ಕೊಂಡು ಹೋಗಿ ಇಲ್ಲಿ ಪ್ರತಿನಿತ್ಯ ಸೇವೆಗಳು ನಡೀತವೆ. ಸದ್ದು 1 ದಿವಸ ಅನ್ನದಾನ ಮಾಡಿಸ್ಬೇಕು ಅಂದ್ರೆ ನೀವು ಹೇಳಿದ ಡೇಟಿಗೆ ನಿಮ್ಮ ಮಕ್ಕಳ ಹೆಸರು ಅಥವಾ ನಿಮ್ಮ ಮದುವೆ ದಿವಸ ಮಾಡ್ತಾರೆ. 508 508 ಕೊಟ್ಟರೆ 1 ದಿವಸ ಕಂಪ್ಲೀಟ್ ಅನ್ನದಾನ ಆಗುತ್ತೆ. ಇವತ್ತು ರಾಯರವರ ಗುರುವಾರ ಆಗುತ್ತೆ, ಇಲ್ಲಾಂದ್ರೆ ನೀವು ಹೇಳಿದ ಡೇಟಿಗೆ ಮಾಡ್ತಾರೆ. ಇದರಲ್ಲಿ ನಿಮ್ಮ ಮನೆ ಹೊರಗಡೆ ಆಫೀಸ್, ದುಡ್ಡು, ಉದ್ಯೋಗ, ವ್ಯಾಪಾರದ ಪರವಾಗಿ ಬೇಡಿಕೆ ಸಮೇತ ಹೇಳಿ ಬರ್ಕೊಂಡು 1 ದಿವಸ ಇದರಲ್ಲಿ 1000 ಜನ ಅನ್ನದಾನ ಮಾಡಿಸ್ಬೋದು. ಇಲ್ಲ ಇದಕ್ಕಿಂತ ಕಡಿಮೆ ಮಾಡಬೇಕು ಅಂದ್ರೆ 101 ಅಥವಾ 201 ಕೊಡಬಹುದು. ಅನ್ನದಾನಕ್ಕೆ ಹೋಗಲ್ಲ, ಅಭಿಷೇಕ ಆಗತ್ತೆ, ತಂದೆ ತಾಯಿ ಹೆಸರ ಮೇಲೆ ಬರೆಸ್ಬೋದು. ಈ ಕ್ಷೇತ್ರದಲ್ಲಿ ಆರೋಗ್ಯಕ್ಕೋಸ್ಕರ ಮಾಡಿಸ್ಬೇಕು ಅಂದ್ರೆ 1008 ಅಥವಾ 1508 1 ತಿಂಗಳ ಅನ್ನದಾನ ಆಗಿ ರಾಯರ ಒರಿಜಿನಲ್ ಫೋಟೋ ಕೊಡ್ತಾರೆ. ಇದರಲ್ಲಿ ಆರೋಗ್ಯ ಜೊತೆಗೆ ಮಕ್ಕಳಕ್ಕೋಸ್ಕರ 12 ಹೋಮಗಳಾಗತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ. ಇದರಲ್ಲಿ ಫೋನ್ ಪೇ ಜಿಪೇ ಕೂಡ ಮಾಡಬಹುದು. ಮಕ್ಕಳಕ್ಕೋಸ್ಕರ ಮಾಡೋ ಸೇವೆ ಉದ್ಯೋಗ ವ್ಯಾಪಾರದ ಪರವಾಗಿ ಪ್ರಮೋಷನ್ ಪರವಾಗಿ ಮಾಡ್ತಾರೆ. ಇಲ್ಲ 1 ವರ್ಷ ಅಂದ್ರೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. 2008 ಅಥವಾ 2508 1 ವರ್ಷ ಆಗುತ್ತೆ. 365 ಡೇಸ್. ಇದರಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ಮಾಡ್ತಾರೆ. 5008 ಅಥವಾ 10,008 5008 ಪರ್ಮನೆಂಟ್ ಆಗುತ್ತೆ. ರಾಯರ ಮೇಲೆ ಹಾಕಿದ ವಸ್ತ್ರ ಫೋಟೋ. ಇನ್ನೊಂದು ರಾಯರ ಆರಾಧನೆ ಬರ್ತಾ ಇದೆ 10ನೇ ತಾರೀಕು ಆಗಸ್ಟ್ 10, 11, 12 ರಾಯರ ಬೃಂದಾವನ ಪ್ರವೇಶ ಆಗೋ ದಿವಸ ಲಕ್ಷಾಂತರ ಜನ ಇರ್ತಾರೆ. ಆ ರಾಯರ ಆರಾಧನೆ ಸೇವೆಯನ್ನು ಮಾಡಿಸ್ಬೋದು. ಯಾರು ಕೊಡಲೇಬೇಕು ಬರೆಸಲೇಬೇಕು ಅಂತಿಲ್ಲ. ಎಲ್ಲರಿಗೆ ರಾಯರ ಪ್ರಸಾದ ಮಂತ್ರಾಕ್ಷತೆ ಫ್ರೀ ಕೊಡ್ತಾರೆ. ಎಲ್ಲ ಮಂತ್ರಾಕ್ಷತೆ ತಗೊಂಡು ಹೋಗಿ ನಿಮಗೆ ಟೈಮ್ ಇತ್ತು ಅಂದ್ರೆ 1 ಸಲ ಅನ್ನದಾನ ಸೇವಾ ಬೇಡಿಕೆ ಸಮೇತ ಕೊಟ್ಟು ಬರೆಸಿ. ನಾನು ಹೇಳಿದ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಬಂದವರು 5 ನಿಮಿಷ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಬನ್ನಿ, ಪ್ರಸಾದ ಕೊಡ್ತಾರೆ. 4 ಗಂಟೆ ಆಗೈತೆ. ಇವಾಗ ಫುಲ್ ಅಲಂಕಾರ ಆಗೈತೆ. ನಮ್ದಿರೋದು ಟ್ರೈನ್ 12 ಗಂಟೆಗೆ. ಸೊ ಇನ್ನೊಂದ್ಸಲಿ ದರ್ಶನ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗಿರ್ದೆಲ್ಲ ಕ್ಯಾನ್ಸಲ್ ಆಗೈತೆ ಟ್ರೈನು. ಅವರು ಬಸ್ಸು ನೋಡ್ತವ್ರೆ, ನೋಡೋಣ ಏನೇನಾಗುತ್ತೆ. ಇವಾಗ ಸದ್ಯಕ್ಕೆ ವೆದರ್ ಚೆನ್ನಾಗೈತೆ, ಜನ ಕಮ್ಮಿ ಆಗೋರೆ. ನೋಡೋಣ ಏನೇನಾಗ್ಬೋದು. ಇನ್ನೊಂದ್ಸಲ ದರ್ಶನ ತಗೊಳ್ಳೋ ಭಾಗ್ಯ ಇದೆಯಾ, ಲೆಟ್ಸ್ ಸಿ. ಸೊ ಗೈಸ್, ಈಗ ಸಂಜೆ 6:45 ಆಗಿದೆ.
ನಮಗಿರೋದು 12 ಗಂಟೆಗೆ ಟ್ರೈನ್ ಅಲ್ವಾ, ಸೊ ನಾನು ತೇಜು 12 ಗಂಟೆಗೆ ಟ್ರೈನ್ ಇರೋದು ಇಬ್ಬರೇ. ಇನ್ನು ಮಿಕ್ಕವರೆಲ್ಲ ಹೊರಡ್ತಾರೆ, 7:15 ಬಸ್ ಬುಕ್ ಮಾಡ್ಕೊಂಡಿದ್ದಾರೆ. ಸರಿ ಅಂದ್ಬಿಟ್ಟು ಇನ್ನು ಟೈಮ್ ಇದೆಯಲ್ಲ ತುಂಬ, ಅದಕ್ಕೆ ನಾವೇನು ಮಾಡಿದ್ವಿ, ತಿರ್ಗಾ ದರ್ಶನ ಮಾಡೋಣ ಅಂತ ಬಂದ್ವಿ. ಇಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ, ಎಲ್ಲ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ಇಲ್ಲಿ ಏನೋ ರಥ ಎಳೀತಾರೆ ಅಂತ ಅನಿಸುತ್ತೆ, ಎಲ್ಲ ಇದು ರೆಡಿ ಮಾಡ್ತಾ ಇದ್ದಾರೆ, ನೋಡಬೇಕು. ಸುತ್ತ ಜನ ಕೂತಿದ್ದಾರೆ, ಇವತ್ತೇನೋ ಲಕ್ಕಿ ಡೇ ಅಂತ ಹೇಳ್ಬೋದು. ನಾವೇನೋ ದರ್ಶನ ಮಾಡೋಣ ಇನ್ನೊಂದ್ಸಲ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ರಥ ಎಳೀತಾ ಇದ್ದಾರೆ, ಇದನ್ನು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಹೆಂಗಿರುತ್ತೆ ಏನು ಅಂತ ವಿ ಆರ್ ಎಕ್ಸೈಟೆಡ್. ನೋಡೋಣ, ದೇವರ ಆಶೀರ್ವಾದ ನಮಗೆ ಈ ದೃಶ್ಯನೂ ನೋಡೋಕ್ಕೆ ಸಿಗುತ್ತೆ ಇವತ್ತು. ನಾನು ತೋರಿಸ್ತೀನಿ ವಿಡಿಯೋದಲ್ಲಿ, ಕಂಟಿನ್ಯೂ ಮಾಡ್ತೀನಿ ಹೆಂಗಿರುತ್ತೆ, ಏನು ಮಾಡ್ತಾರೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ.
ಇದಾಗಿತ್ತು ಅಲ್ಲಿ ರಥಗಳ ಎಳೆಯೋ ಸೇವೆಗಳ ವೀಡಿಯೋಸ್. ನಾನು ಈ ವಿಡಿಯೋಸ್ನ ತೋರಿಸ್ತಾ ನನ್ನ ಪಾರ್ಟ್ 2 ಮಂತ್ರಾಲಯ ಪಾರ್ಟ್ 2 ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಅಲ್ಲಿಯ ಪ್ಲೇಸಸ್ಗಳ ಹಿಸ್ಟ್ರಿನ ಆ ಪುರೋಹಿತರುಗಳ ಹತ್ರನೇ ತಿಳ್ಕೊಂಡು ಅದನ್ನು ವೀಡಿಯೋಸ್ ಮಾಡಿಕೊಂಡು ಆ ಕ್ಲಿಪ್ನ ನಾನು ನನ್ನ ವೀಡಿಯೋದಲ್ಲಿ ನನ್ನ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಬೇರೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.